ಧಾರವಾಡದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಈ ಹರ್ಷಿತಾ ಸಾವಿಗೆ ಎಚ್ಒಡಿ ಭಾರತೀಯ ಕಾರಣ ಅಂತ ಈಗ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಎಚ್ಒಡಿಯನ್ನು ಆದಷ್ಟು ಬೇಗ ನೀವು ಇಲ್ಲಿಂದ ಎತ್ತಂಗಡಿ ಮಾಡಿ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಸಾವು ಪ್ರಕರಣ ಕುರಿತಂತೆ ವಿದ್ಯಾರ್ಥಿಗಳಿಗೆ ಭಾರತಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ಯಾರು ಧ್ವನಿ ಎತ್ತುವಂತಿಲ್ಲ. ಇನ್ ಕೇಸ್ ಯಾರು ಧ್ವನಿ ಎತ್ತಿದ್ರೆ ಏನ್ರಿ ನಡೆಸಲಾಗ್ತಾ ಇದೆ. ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಮುಖವಾಗಿ ನೇಹಾ ಹತ್ಯೆ ಆದಾಗ್ಲೂ ಕೂಡ ಇದೇ ವಿಚಾರವನ್ನ ಅನೇಕರು ಪ್ರಸ್ತಾಪ ಮಾಡ್ತಾ ಹೋರಾಟ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದನ್ನ ಕೂಡ ಗಮನಿಸಿದ್ವಿ. ಬಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಕಠಿಣ ಶಿಕ್ಷೆ ಆಯಿತು ಅನ್ನುವಂಥ ಪ್ರಶ್ನೆಗೆ ಅದರ ಬೆನ್ನಿಗೆ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ. ಅಲ್ಲ, ಇದನ್ನ ನೀ ಹೇಳಿದ್ರೆ ಅವ್ರ ಹೋಗಿ ಮುಖ್ಯಮಂತ್ರಿಗೆ ತೋರಿಸ್ತಾರ. ದೃಶ್ಯ ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರತಿಭಟನೆಗಳಾಗ್ತಾ ಇರೋದು, ಶ್ರೀರಾಮ ಸೇನೆಯಿಂದ ಈ ಪ್ರತಿಭಟನೆ ಆಗ್ತಾ ಇರೋದು. ಕಠಿಣ ಶಿಕ್ಷೆ ಆಗಬೇಕು ಆರೋಪಿಗೆ ಅನ್ನುವಂಥದ್ದು ಪ್ರಮುಖ ಆರೋಪ, ಅಂದ್ರೆ ಪ್ರಮುಖ ಆಗ್ರಹ. ಮತ್ತೊಂದು ವಿಚಾರನ ಗಮನಿಸಬೇಕು. ಈಗ ತಾನೇ ಅಂಜಲಿ ಅವರ ಅಜ್ಜಿ ಪ್ರೆಸ್ ಮೀಟ್ ನಲ್ಲಿ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅವರ ಪ್ರಮುಖ ಆಗ್ರಹ ಏನಾಗಿರುತ್ತೆ ಅನ್ನೋದು ಕೂಡ ಪ್ರಶ್ನೆ. ಅವರ ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಹೋದ ಮಗಳು ವಾಪಸ್ ಬರ್ತಾಳಾ, ಆ ಆರೋಪಿಯನ್ನ ನಮಗೊಪ್ಪಿಸ್ಬಿಡಿ, ನಾವು ಶಿಕ್ಷೆ ಕೊಡ್ತೀವಿ ಅನ್ನುವಂತ ಮಟ್ಟಿಗೆ ಅಂಜಲಿ ಅವರ ಸಹೋದರಿ ಮಾತನಾಡಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. ನಮ್ಮ ಅಕ್ಕ ಯಾವ ರೀತಿ ನರಳಿ ಮೃತಪಟ್ಟಿದ್ದಾಳಲ್ಲ, ಅದೇ ರೀತಿ ಶಿಕ್ಷೆ ಆಗಬೇಕು ಆರೋಪಿಗೆ ಅಂತ. ಆತನನ್ನ ಕರ್ಕೊಂಡು ಹೋಗಿ ಯಾಕೆ ಚಿಕಿತ್ಸೆ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಬರೀ ಹುಬ್ಬಳ್ಳಿಗೆ ಸೀಮಿತ ಆಗಿಲ್ಲ, ರಾಜ್ಯಾದ್ಯಂತ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ನಂತರ ಅಂಜಲಿ ಅಂಬಿಗೇರ್ ಹತ್ಯೆ ಆಗಿರುವುದು ಇಡೀ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಗಂಗಾಧರ ಕುಲಕರ್ಣಿ ಅವರಿದ್ದಾರೆ. ಹಾಗೆಯೇ ಶ್ರೀರಾಮ್ ಸೇನೆಯ ಅನೇಕ ಪ್ರಮುಖರಿದ್ದಾರೆ. ಮಾತಾಡಿಸ್ತೀನಿ. ಗಂಗಾಧರ ಕುಲಕರ್ಣಿ ಅವರೇ, ಈಗಷ್ಟೇ ತಾವು ತಹಸೀಲ್ದಾರ್ಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀರಿ ಈ ಒಂದು ಹತ್ಯೆಯನ್ನು ಖಂಡಿಸಿ. ಈ ಒಂದು ಹತ್ಯೆಯ ವಿಚಾರವಾಗಿ ತಾವು ಹೇಳೋದೇನು? ನೇಹಾ ಹತ್ಯೆ ಆದಾಗನೇ ಇಡೀ ದೇಶದಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಏನಿದು ಹಾಡಹಗಲೇ ಈ ರೀತಿ ಆಗ್ತಾಯಿದೆ, ಅದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಮಹಿಳೆಯರಿಗೆ ಅಭದ್ರತೆ ಅನಿಸುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಇಡೀ ದೇಶ ಒಟ್ಟಾಗಿ ಸರ್ಕಾರದಕ್ಕೆ ಒಂದು ಆಗ್ರಹ ಮಾಡಿತ್ತು, ಎನ್ಕೌಂಟ್ರ್ ಮಾಡಿ ಬಿಸಾಕಿ. ಅದಕ್ಕೆ ಒಂದು ಹೆದರಿಕೆ ಬರುತ್ತೆ, ಇಲ್ಲ ಅಂದರೆ ಕೇಸುಗಳು ಇದರ ಮುಖಾಂತರವಾಗಿ ಸಾಕಷ್ಟು ದಿವಸ ಹೋಗುತ್ತೆ. ಆ ಒಂದು ಪುಂಡಿ ಪೋಖ್ರಿಗಳಿಗೆ ಹೆದರಿಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಭಾಳಷ್ಟು ಆಗ್ರಹ ಮಾಡಿದರು. ಅವತ್ತು ಈ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ ಉಡಾಫೆಯಿಂದ ಮಾತಾಡಿದರು. ಅವ್ರ ವೈಯಕ್ತಿಕ ಕಾರಣ, ಅವ್ರದ್ದು ಏನೋ ಲವ್ ಇತ್ತು, ಅದು ಇತ್ತು, ಏನೇ ಇರಲಿ ರೀ, ಒಂದು ಕೊಲೆ ಆಗಿದೆ, ಒಂದು ಯುವತಿ ಕೊಲೆ ಆಗಿದೆ. ಒಂದು ರಾಜ್ಯ ಸರ್ಕಾರ ಆ ಒಂದು ಘಟನೆಗಳಿಗೆ ಸಂಬಂಧಪಟ್ಟಾಗಿ ಗಂಭೀರವಾಗಿ ತಗೊಳ್ಳಾರ್ದ್ರ ಪರಿಣಾಮವಾಗಿ ಅದು ಆಗಿ 2ನೇ ದಿವಸಕ್ಕೆ ಮತ್ತೊಂದು ಘಟನೆ ಆಯಿತು ಹುಬ್ಬಳ್ಳಿಯಲ್ಲಿ. ಒಂದು ಅದೇ ಲವ್ ಜಿಹಾದ್ ವಿಷಯದಲ್ಲೇ ಒಂದು ಘಟನೆ ಆಯಿತು. ಈಗ ಒಂದು 4-5 ದಿವಸದಿಂದ ಅಮರಗೊಳ್ಳೋದು ಹುಡುಗಿ, ಅಕ್ಕಿ ಮೇಲೆ ಅತ್ಯಾಚಾರ ಆಯಿತು. ಅವನಿಗೆ ಹಿಡಿಬೇಕಾದ್ರೆ ಎನ್ಕೌಂಟ್ರ್ ಮಾಡಿದ್ರು, ಕಾಲಿಗೆ ಒಂದೇನೋ ಗುಂಡು ಹಾಕಿದರು. ಅದು ಆದರೂ ಸದ್ಯಕ್ಕೆ ಮತ್ತೆ ಈಗ ಅಂಜಲಿದಾಗಿದೆ. ಅಂದರೆ ಒಂದು 15-20 ದಿವಸದ ಅವಧಿಯಲ್ಲಿ 4 ಜನ ಯುವತಿಯರ ಬಗ್ಗೆ ಈ ರೀತಿ ಈ ಒಂದು ಹುಬ್ಬಳ್ಳಿಯೊಳಗೆ ಆಗ್ತಾ ಇದೆ ಅಂತಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಪರಿಸ್ಥಿತಿಯನ್ನು. ಸರ್ಕಾರದ ವೈಫಲ್ಯವ, ಮಹಾನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ಅಂತ ಅನ್ಸುತ್ತಾ ತಮಗೆ? ಸರ್ಕಾರದ ವೈಫಲ್ಯ ಇದು. ಪೊಲೀಸ್ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಬಿಡಿ, ಪೊಲೀಸ್ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಬಿಟ್ಟರೆ ಒಬ್ಬನೇ ಒಬ್ಬ ಪುಂಡಾಟಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ಇದೆ ನಮ್ಮ ರಾಜ್ಯದ ಪೊಲೀಸರಿಗೆ, ಆ ಶಕ್ತಿ ಇದೆ.